ಸಮುದ್ರಕ್ಕೆ ಇಳಿಯದೆ ಬಲೆ ಹೇಗೆ ಕಟ್ಟುವುದಂತ ನಿಮ್ಗೆ ಗೊತ್ತುಂಟಾ? ಏನು ಹೇಗೆ ಕಟ್ಟುದು? ಕಡಲೆಲ್ಲ ರಪ್ಪಿದೆ. ಕಡಲೆಲ್ಲ ರಪ್ಪಿದೆ. ಇಲ್ಲಿಂದ ನೋಡಿ ಬಿಡ್ತಾರೆ. ಮಿನಿಮಮ್ ಅಂದರೆ 15,000 ವರ್ತಿದ್ದು ಮೀನು ಲಾಸ್ ಆಗಿತ್ತು ಇವರಿಗೆ. ಮತ್ತೆ ಬಂಧುಳೆ ಎಂತ ಗೊತ್ತುಂಟಾ? ಸಮುದ್ರಕ್ಕೆ ಇಳಿಯದೆ ಬಲೆ ಹೇಗೆ ಕಟ್ಟುವುದಂತ ನಿಮ್ಗೆ ಗೊತ್ತುಂಟಾ? ಬನ್ನಿ ನಾನು ನಿಮಗೆ ತೋರಿಸ್ತೇನೆ. ಈ ಕಡೆಯಿಂದ ಬಲೆ ಕಟ್ಟೋದು. ಮೊದಲಿಗೆ ಅಲ್ಲೊಂದು ಕಲ್ಲು ಹಾಕಿ ಬರ್ತಾರೆ. ಕಲ್ಲಿಗೆ ಒಂದು ಏನು ತೇಲುವ ವಸ್ತು ಇದೆಯಲ್ಲ, ಬಾಟ್ಲ್ ಆಗ್ಬೋದು, ಥರ್ಮಕೋಲ್ ಆಗ್ಬೋದು, ಅದನ್ನು ಕಟ್ಟಿ ಬರ್ತಾರೆ. ಇಲ್ಲಿ ಕಾಣ್ತಿಲ್ಲ ಮಾರೆ, ಇಲ್ಲಾದರೆ ಝೂಮ್ ಆಗ್ತಿದ್ದೆ. ಎಲ್ಲುಂಟು? ಪಡ್ಡಯದಲ್ಲಿ ಉಂಟಾ? ಸೊ ಕಲ್ಲು ಹಾಕಿ ಬಂದಿದ್ದಾರೆ. ಅದಕ್ಕೊಂದು ಉರ್ಕಿಲ್ ಥರ ಅಂದರೆ ರಿಂಗ್ ಸಿಗ್ತದೆ. ಈ ಕಡೆಯಿಂದ ರೋಪ್ ತಗೊಂಡೋಗಿ ಅದು ಉರ್ಕಿಲ್ಗೆ ಹಾಕಿ ಆ ಕಡೆಯಿಂದ ಒಂದು ರೋಪ್ ಕೊಡ್ತಾರೆ. ನೋಡಿ ಅಲ್ಲೊಬ್ಬ ಇದ್ದ, ಸೊ ಅಲ್ಲಿದ್ದಾನೆ ರೋಪ್ ಇಟ್ಕೊಂಡು. ಸೊ ಇಲ್ಲಿ ಉರ್ಕಿಲ್ನ ಒಳಗೆ ತಗೊಂಡೋಗಿ ಇದನ್ನು ಬಿಡ್ತಾರೆ. ನೋಡಿ ಇಲ್ಲಿ ಕಟ್ತಿದ್ದಾರೆ. ಚೇತನ್, ಇದು ಏನು ಹೇಗೆ ಕಟ್ಟುದು? ಕಡಲೆಲ್ಲ ರಪ್ಪಿದೆ. ಕಡಲೆಲ್ಲ ರಪ್ಪಿದೆ. ಇದನ್ನು ಅದಕ್ಕೆ ಕಟ್ತಾರೆ. ಅದಕ್ಕೆ ಮತ್ತೆ ಅಲ್ಲಿಂದ ಎಳೆಯುವುದಾ? ಇವಾಗ ಇದು ಪಡ್ಡೆ ಹೋಗ್ತದೆ. ಇದು ಬಲೆ ಇದೆಯಲ್ಲ, ಸೊ ಸೀದಾ ಪಡ್ಡೆ ಹೋಗ್ತದೆ. ಸೊ ಏನು ಗೊತ್ತಾ, ಇವಾಗ ರೈನಿ ಸೀಸನ್ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗೋದು ಮಾತ್ರ ಕಡಲ್. ನೋಡಿ ಇದೇನು ಅಷ್ಟೇನು ರಫ್ ಇಲ್ಲ, ಬಟ್ ಏನಂದರೆ ಇದು ಸ್ಟಾರ್ಟಿಂಗ್ ಅಲ್ಲ, ರಫ್ ಆಗ್ತಾ ಬರ್ತದೆ. ಸೊ ಬಲೆ ನೋಡಿ ಎಷ್ಟು ಭಾರ ಇರ್ತದೆ. ಭಾರದ ಪ್ರಶ್ನೆ ಅಲ್ಲ, ಬಟ್ ಇದು ಬಲೆ ತಗೊಂಡು ಹೋಗುವಾಗ ಸಿಕ್ಕಾಕೊಂಡ್ರೆ ಮತ್ತೆ ತಪ್ಪಿಸಲಿಕ್ಕೆ ಕಷ್ಟ. ತಂಗಿಸಿದ ಬಲೆ ಅಲ್ಲ ನೋಡಿ. ಇದು ಆ್ಯಕ್ಚುಲಿ ಯಾವುದು ಮೀನಂದರೆ ಮುಡವ ಮೀನಿಗೆ ಹಾಕೋದು. ಮುಡವ ಮೀನಂದರೆ ಬರಮುಂಡ ಹೇಳ್ತೇವೆ ಇಂಗ್ಲೀಷಲ್ಲೆಲ್ಲ. ಸೊ ಬರಮುಂಡ ಮೀನಿಗೆ ಹಾಕ್ತೇವೆ. ಜಾಸ್ತಿ ಏನಂದರೆ ಇದಕ್ಕೆ ಯಾವ ಥರ ಇರ್ತದೆ ಅಂದರೆ ಅದು ಸೀಸ ಇದು ಕೆಳಗಿರ್ತದೆ, ನೆಲಕ್ಕೆ ತಾಗಿ. ಮತ್ತು ಇದು ಮೇಲ್ಗಡೆ, ಇದು ಕಟ್ಟಿದರೆ ಮೇಲ್ಗಡೆ ವಾಟರ್ ಲೆವೆಲ್ ಈ ಥರ ಇದ್ದರೆ ಬಲೆ ಹೀಗೆ ನಿಲ್ತದೆ. ಇಲ್ಲಿ ಜಾಸ್ತಿ ಇದ್ದರೆ, ಇಂಥದ್ದು ಜಾಸ್ತಿ ಇದ್ದರೆ ಅದು ನೆಲಕ್ಕೆ ತಾಗಲ್ಲ, ತೇಲ್ತಿರ್ತದೆ. ಬಟ್ ವಾಟರ್ ಲೆವೆಲ್ ಈ ಥರ ಇದ್ದರೆ ಬಲೆ ಹೀಗೆ ಒಳಗಡೆಯಿಂದ ಹೀಗಿರ್ತದೆ. ಸೊ ನೋಡುವ ಇವಾಗ ಎಳಿತಾರೆ ಅಂತೆ. ಅಲ್ಲಿಂದ ಪ್ರೆಷರ್ ಹಾಕಿ ಎಳಿಬೇಕು. ಇಲ್ಲಿ ಒಬ್ಬರಿಂದ ಸಾಧ್ಯ ಇಲ್ಲ, 2-3 ಜನ ಬೇಕು. ಬಟ್ ಇಲ್ಲಿಂದ ಒಬ್ಬರು ಮೆಲ್ಲ ಬಿಡಲಿಕ್ಕೆಲ್ಲ, ಸೊ ಮೆಲ್ಲ ಬಿಡ್ತಾರೆ. ರೋಪ್ ನೋಡಿ ಎಷ್ಟು ಬೇಕು. ಈ ರಫಿಗೆಲ್ಲ ರೋಪು ಅಷ್ಟು ತೋರ ಬರ್ತದೆ. ನೋಡಿ ಇದು ತೇಲುವ ವಸ್ತು. ಆ್ಯಕ್ಚುಲಿ ಅಲ್ಲಿಂದ ರೋಪ್ ಕಟ್ಟಾದರೆ ಬಲೆ ಎಲ್ಲಿದೆಯಾ ಅಂತ ಈ ತೇಲುವ ವಸ್ತಿಯಿಂದ ಗೊತ್ತಾಗ್ತದೆ. ಇದು ಥರ್ಮಕೋಲ ಕಟ್ಟಿದ್ದಾರೆ. ಮತ್ತು ಅಲ್ಲೊಂದು ನೋಡಿ, ನಾನು ಝೂಮ್ ಹಾಕಿದ್ದೇನೆ, ಅಲ್ಲಿ ನೋಡಿ ತೇಲುವ ವಸ್ತು ಕಾಣ್ತಾ ಇದೆಯಲ್ಲ, ಅಲ್ಲೊಂದಿದೆ. ಅದಕ್ಕೆ ಭಾರ ಒಂದು 50 kgದು 2-3 ಗೋಣಿಯನ್ನು ಮಣ್ಣಾಕಿ ಅಲ್ಲಿ ಹೋಗಿ ತಗೊಂಡು ಇಡ್ತಾರೆ. ಹೊತ್ಕೊಂಡು ಹೋಗುದು ಇಲ್ಲಿಂದ ನೋಡಿ ಬಿಡ್ತಾರೆ. ಅಲ್ಲಿಂದ ಇಬ್ಬರು ಎಳಿತಾರೆ ನೋಡಿ. ತುಂಬ ಕೇರ್ಫುಲ್ಲಿಂದ ಬಿಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಅದು ಸೀಸದು ಸೈಡಿಂದ ಮೇಲೆ ಸಿಕ್ಕಾಕೊಂಡ್ರೆ ಇಡೀ ಬಲೆನೇ ಮುದ್ದಾಗ್ತದೆ. ಮತ್ತು ಇರುವ ಮೀನು ಕೂಡ ಸಿಗಲ್ಲ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಏನಂದರೆ ಈ ಬಲೆಗೆ 5 ರಾಮ್ಸ್ ಮೀನು ಅಂತ ಹೇಳ್ತೇವೆ, ರಾಮ್ಸ್ ಮೀನು ಅಂತ. ಸೊ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತು. ಸೊ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. 5 ಬಿದ್ದಿತ್ತು. ಬಟ್ ಏನಂದರೆ ಇವರು ಈ ಟೈಮಿಗೆ ಕಟ್ಟಿದರೆ ನಾಳೆ ಬೆಳಿಗ್ಗೆ ಒಮ್ಮೊಮ್ಮೆ 6 ಗಂಟೆಗೆ, 7 ಗಂಟೆಗೆ, 8 ಗಂಟೆಗೆಲ್ಲ ಮೀನು ಬಿದ್ದರೆ ಹಾಳಾಗ್ತದೆ ಬೇಗ. 5 ಮೀನು ಕೂಡ ಹಾಳಾಗಿತ್ತು. ಮಿನಿಮಮ್ ಅಂದರೆ 15,000 ವರ್ತಿದ್ದು ಮೀನು ಲಾಸ್ ಆಗಿತ್ತು ಇವರಿಗೆ. ಮೆಲ್ಲ ಬಿಡ್ತಾರೆ. ಅಲ್ಲಿ ಹೋಗಿ ಎಲ್ಲಿಯೋ ಹೀಗೆ ಬಂದಲ್ಲ. ನೋಡಿದ್ರಲ್ಲ ಬಲೆ ಹೇಗೆ ಕಟ್ಟುವುದಂತ. ಇವಾಗ ಮತ್ತೆ ಬಲೆ ಎಳಿಲಿಕ್ಕೆ ಬೆಳಗ್ಗೆ ಬರುವ, ಮತ್ತೆ ಬಲೆ ಎಳಿಲಿಕ್ಕೆ ಬೆಳಗ್ಗೆ ಬರುವ. ಬನ್ನಿ ಹೋಗುವ.
ಸೊ ಬಂದೆಲ್ಲ ನೋಡಿದ್ರ ಬಲೆ ಹೇಗೆ ಕಟ್ಟುವುದಂತ. ಸೊ ಗಾಳಿ ಎಂತ ಮಲೆ ಮಾರಸ ಎಂತ ಮಲೆ ನೋಡಿದ್ರಲ್ಲ ನೀವು. ಸೊ ಅಲ್ಲಿ ನನಗೆ ಗಾಳಿಗೆ ನಿಲ್ಲಿಕೆ ಆಗಲಿಲ್ಲ. ಸೊ ನಾನು ನೋಡ್ಕೊಂಡು ಬಂದೆ, ಅವ್ರು ಕಟ್ಟಿದ್ದಾರೆ ಪಾಪ. ನೋಡಿ ನೀರಲ್ಲಿ ಮರ ನೋಡಿ ಅವ್ರು ಯಾವ ಥರ ಆಗ್ತಿದೆ ಅಂತ. ಮೊದಲೇ ನೋಡಿದ್ರಲ್ಲ ನಿನ್ನೆ ಆ ಗಾಳಿ ಮಳೆಗೆ ಬಲೆ ಹೇಗೆ ಕಟ್ಟುವುದಂತ. ಸೊ ಇವತ್ತು ಬೆಳಿಗ್ಗೆ ಎಳಿಲಿಕ್ಕೆ ಬಂದಿದ್ದೇವೆ. ಇವತ್ತು ಕೂಡ ಮೋಡ ಜೋರಾಗಿದೆ ನೋಡಿ. ಅದರಲ್ಲಂತೂ ಈ ವರ್ಷದಲ್ಲಿ ಮಳೆ ತುಂಬ ಲೇಟಾಗಿ ಸ್ಟಾರ್ಟ್ ಆಗಿದೆ. ಮೋಡ ಕೂಡ ಆಗಿದೆ, ಕಡಲ್ ಕೂಡ ರಫ್ ಇದೆ. ನೋಡೋಣ ನಮ್ಮ ಮುಖಕ್ಕೆ ಮೀನು ಸಿಗ್ತದಾ ಇಲ್ವ ಅಂತ ನೋಡೋಣ ಬನ್ನಿ. ಬಂದುಲ್ಲ ಇವಾಗೊಂದು ಮಳೆ ಬಂದೋಯ್ತು. ಎಂತ ಮಳೆ ಮಾರ ಸೇಫ್ಟಿಗೆ ಇದು ದೊಂಪ ಇರುವುದರಿಂದ ಏನು ಗೊತ್ತಾಗಲಿಲ್ಲ. ಎಂತ ಮಳೆ, ಈ ತರ್ಪಲಾಕಿ ಕೂಡ ಚಂಡಿ ಮಾರ ಚಳಿ ಆಗ್ತದೆ, ಚಳಿ. ಮೊದಲ ಮುಂಚೆ ವಿಡಿಯೋದಲ್ಲಿ ನೀವು ನೋಡಿದ್ರಿ ಬಲೆಯನ್ನು ಹೇಗೆ ಕಟ್ಟುವುದಂತ. ಸೊ ಈ ವಿಡಿಯೋದಲ್ಲಿ ಬಲೆಯನ್ನು ಹೇಗೆ ಇಳಿಯುವುದಂತ ನೋಡೋಣ. ಬಲೆ ಕಟ್ಟುವಾಗ ಈ ಕಡೆಯಿಂದ ಬಲೆ ಬಿಡ್ತಾರೆ, ಆ ಕಡೆಯಿಂದ 3 ಜನ ಫೋರ್ಸ್ಫುಲ್ ಆಗಿ ಎಳಿತಾರೆ, ಅವಾಗ ಬಲೆ ಪಡ್ಡೆ ಹೋಗ್ತದೆ. ಸೊ ಅಲ್ಲಿಂದ ಮತ್ತೆ ಇಲ್ಲಿಂದ 2 ಸೈಡ್ ಕಟ್ತಾರೆ. ಮತ್ತೆ ಬಲೆ ಎಳೆಯುವಾಗ ಆ ಕಡೆಯಿಂದ ರೋಪು ಲೂಸ್ ಬಿಡ್ತಾರೆ, ಈ ಕಡೆಯಿಂದ ಬಲೆ 3-4 ಜನ ಫೋರ್ಸ್ಫುಲ್ ಆಗಿ ಮೇಲೆ ಎಳಿತಾರೆ. ಡಿಪೆಂಡ್ ಆನ್ ಸಿಚುವೇಶನ್. ಅಂದರೆ ಈ ಬಲೆಗೆ 12 ಅವರ್ಸಲ್ಲಿ, ಅಂದರೆ ಈ ರಾತ್ರಿ ಸಂಜೆ 7 ಗಂಟೆಗೆ ಬಲೆ ಕಟ್ಟಿದರೆ ಬೆಳಿಗ್ಗೆ 7 ಗಂಟೆಗೆ ಎಳಿತಾರೆ. ಸೊ ಈ ಒಂದು 12 ಅವರ್ಸಲ್ಲಿ ಬಲೆಗೆ ಏನೆಲ್ಲ ಬೀಳ್ತದೆ ಅಂತ. ಯಾಕೆಂದರೆ ರೈನಿ ಸೀಸನ್ ಆದ್ದರಿಂದ ನದಿಯಿಂದ ಬರುವಂಥ ಕಸಗಡ್ಡಿಗಳು ಅಲ್ಲದೆ ಮರದ ಪೀಸು, ದೊಡ್ಡ ಮರ ಪೀಸೆಲ್ಲ ಬಲೆಗೆ ಸಿಕ್ಕಾಕೊಳ್ತದೆ. ಅವಾಗ ಎಳೆಯುವಾಗ ತುಂಬ ಫೋರ್ಸ್ಫುಲ್ ಆಗಿರ್ತದೆ. ಸೊ ಇವತ್ತು ಎಷ್ಟು ಮೀನು ಸಿಗ್ತದೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಒಂದು ಮೀನು ಸಿಕ್ಕಿದೆ ನೋಡಿ. ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಯಿತು. ಬರಮುಂಡ ಸೊ ಗೈಸ್ ನೋಡಿ, ಇದೆ ಬರಮುಂಡ ಮೀನು. ಜೀವ ಫ್ರೆಶ್ ಇದೆ. ಇದು ನೋಡಿ, ಈ ಬಲೆಗೆ ಸಿಕ್ಕಿದ ಮೀನು. ಇದು ನಿನ್ನೆ ಸಂಜೆ ಕಟ್ಟಿದಂಥ ಬಲೆ ಇದು ಆ್ಯಕ್ಚುಲಿ. ಸೊ ಗೈಸ್, ಈ ಮೀನಿಗೆ ಇಲ್ಲಿ ಬ್ಲೇಡ್ ಥರ ಇರ್ತದೆ ನೋಡಿ. ಇದಕ್ಕೆ ಇಲ್ಲಿ ಇಡ್ತಾರೆ ಹೀಗೆ ಈ ಥರ ಬಿಗ್ ಮೀನು. ಜೀವ ಇದೆ, ತುಳ್ಳುತ್ತಾ ಇದೆ ಮೀನು. ನೋಡುವ ಇದು ಎಷ್ಟು ಕೆಜಿಗೆ ಸಿಗ್ತದೆ ಅಂತ. ಸೊ ಗೈಸ್, ಜೀವ ಮೀನಿದು. ಎಷ್ಟು ಕೆ ಜಿ ಇರ್ಬೋದು ಮೀನು? ಜೀವ ಫ್ರೆಶ್ ಮೀನಿದು. ಅಲ್ವಾ ಥರ ಇರ್ತದೆ ಈ ಮೀನು. ಸೊ ಇದರ ಟೀಪ್ ಇದೆಯಲ್ಲ, ಅದಕ್ಕೆ ರೇಟ್ ಇದೆ ಅಲ್ಲ, ಸ್ಟಿಚ್ಚಿಗೆಲ್ಲ ಹೋಗ್ತಾರೆ ಅಂತ ಹೇಳ್ತದೆ. ಇದರ ಟೀಪು
ಈ ಮೀನು ಹಾಲಾದರೂ ಕೂಡ ಇದರ ಟೀಪ್ಗೆಲ್ಲ ರೇಟ್ ಸಿಗ್ತದೆ. ಫುಲ್ಲು ವಿಟಮಿನ್ ಜೀವ ಇದೆ, ಜೀವ ಮಕ್ಕ ಇದೆ ಅಂಗಡಿ ಸ್ಟ್ರೈಟ್ ಇದ್ದಂಗೆ. ಸೊ ಇದು ಜೀವ ಮೀನು ಹೇಗಿದೆ ಮಾಡಿ ಬರಮುಂಡ ಅರೌಂಡು 4 kg ಇರ್ಬೋದು. ಪರ್ ಕೆಜಿಗೆ 800 750 ಆ ಥರ ದಕ್ಕೆಯಲ್ಲಿ ಹೋಗ್ತದೆ. ನೋಡುವ ಎಷ್ಟಿಗೆ ಹೋಗ್ತದೆ ಅಂತ ಬನ್ನಿ. ಗಾಡಿ ರೀಚೆ. ಸೊ ಗಾಯ್ಸ್ ಬಂದಲ್ಲ ಇದೆ ಬಲೆಗೆ ಸಿಕ್ಕಿದಂಥ ಮೀನಿದು. ಮೊನ್ನೆ 3 ಇತ್ತು, ಕೆಲವೊಂದು ದಿವಸದಲ್ಲಿ ಏನೂ ಇಲ್ಲ, ಅಷ್ಟು ಕಷ್ಟಪಟ್ಟು. ಸೊ ಇವತ್ತು 1 ಸಿಕ್ಕಿದೆ. ಸೊ ಬಂದಲ್ಲ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಈ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್.